ಹಲೋ ಗೈಸ್, ಎಲ್ಲರಿಗೂ ಭರತ್ ಭಾರ್ಗವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಹಿಂದೂ ಮಹಾಗಣಪತಿಯ ಪೆಂಡಲ್ ಯಾವ ರೀತಿ ರೆಡಿ ಆಗಿದೆ, ಇಲ್ಲಿಗಾಗಲೇ ಒಂದು 2 days ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ. ಯಾವತ್ತು ಬರುತ್ತೆ, ಎಷ್ಟನೇ ತಾರೀಕು ಬರುತ್ತೆ, ಏನು ಎತ್ತ ಅಂತ ತುಂಬ ಜನ ಮೆಸೇಜ್ ಹಾಕ್ತಿದ್ರೆ ಅವರಿಗೊಂದು ವಿಷಯ ಹೇಳಬೇಕು. ಫುಲ್ ವಿಡಿಯೋ ನೋಡಿ, ಕೊನೆಗೆ ಗಣಪತಿ ಯಾವತ್ತು ಬರುತ್ತೆ ಏನು ಅಂತ ಅದರ ಬಗ್ಗೆ ಒಂದು ಡೀಟೇಲ್ ಕೊಡ್ತೀನಿ. ಈ ಫುಲ್ ವಿಡಿಯೋ ನೋಡಿದ್ರೆ ನಿಮಗೊಂದು ಮಾಹಿತಿ ಸಿಗುತ್ತೆ. ಸೊ ಹಂಗಾಗಿ ಯಾರು ಕೂಡ ಸ್ಕಿಪ್ ಮಾಡ್ದಲೇ ಫುಲ್ ವಿಡಿಯೋ ನೋಡಿ. ಬನ್ನಿ, ಇವತ್ತು ವರ್ಕ್ ಏನೇನು ಮಾಡ್ತಿದ್ದಾರೆ ನೋಡೋಣ. ನೀವು ನೋಡ್ತಿರ್ಬೋದು, ಇವತ್ತು ಅಲ್ಲಿ ತುಂಬ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲೆಲ್ಲ ನೋಡ್ತಿರ್ಬೋದು, ಇವೆಲ್ಲ ಮೇಲ್ಗಡೆ ಪಿಲ್ಲರ್ ಎತ್ಕೊಳಕ್ಕೆ ಮತ್ತು ಮೇಲ್ಗಡೆ ಫುಲ್ ಸೆಟ್ ಹಾಕ್ತಾರೆ. ಅಲ್ಲಿಗೆ ಇವೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಮತ್ತು ನೀವು ನೋಡ್ಬೋದು, ಫುಲ್ಲೆಲ್ಲ ಸೈಡಿಗೆಲ್ಲ ಶಾಮಿನೆಲ್ಲ ಹಾಕ್ಕೊಂಡು ತುಂಬ ಕ್ಲಿಯರಾಗಿ ಎಲ್ಲ ರೆಡಿಯಾಗಿದೆ. ಏನಿದ್ರು ಇವಾಗೆಲ್ಲ ಫಿಟ್ಟಿಂಗ್ ಮಾಡ್ಕೊಂಡು ಮೇಲೆ ಎತ್ತೋದು ಅಷ್ಟೇ ಬಾಕಿ ಇರೋದು. ಇನ್ನೂ ತುಂಬ ಐಟಮ್ಗಳು ಬರೋವಿದಾವಂತೆ. ನೀವು ಅಲ್ಲೇ ವೀಡಿಯೋದಲ್ಲಿ ರೀಲ್ಸಲ್ಲಿ ನೋಡಿರ್ತೀರ, ಸಿಂಹ ಬಂದಿದೆ ಮತ್ತು ಆನೆ ಕೂಡ ಬಂದಿದೆ. ಅದರ ಒಂದು ವಿಡಿಯೋ ಲಾಸ್ಟಿಗೆ ತೋರಿಸ್ತೀನಿ. ಮತ್ತು ಹಿಂದ್ಗಡೆ ಐಟಮ್ಗಳು ಬಂದಿದ್ದಾವೆ, ಅಲ್ಲಿಗೆ ಹೋಗಿ ನೋಡೋಣ ಬನ್ನಿ. ಅಲ್ಲಿಗೆ ಹೋಗ ಗೈಸ್, ನೀವೇನು ನೋಡ್ತೀರ ಇವೆಲ್ಲ ಐಟಮ್ಗಳು ಬಂದಿದ್ದಾವೆ. ಪಿಲ್ಲರ್ಗಳಾಗಿರ್ಬೋದು, ಮೇಲ್ಗಡೆ ಟಾಪ್ ಡೆಕೋರೇಷನ್ ಐಟಮ್ ಆಗಿರ್ಬೋದು, ತುಂಬ ಐಟಮ್ಗಳು ಬಂದಿದ್ದಾವೆ. ಇವೇನು ಇವಾಗ ಅಲ್ಲೇ ಪೇಂಟಿಂಗಿಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಪೇಂಟಿಂಗ್ ಆದ ತಕ್ಷಣ ಎಲ್ಲ ಫುಲ್ ಫಿಟ್ಟಿಂಗ್ ಮಾಡ್ತಾರೆ. ನೋಡ್ಬೋದು, ನೀವು ಹತ್ರ ಬಂದು ನೋಡಿ. ನೀವು ನೋಡಿ, ಇಲ್ಲಿ ಪಿಲ್ಲರ್ಗಳು ತುಂಬ ಹೈಲೈಟಾಗಿ ಬಂದಿದ್ದಾವೆ. ಇನ್ನೂ ಇದಕ್ಕಿಂತ ಜಾಸ್ತಿ ಐಟಮ್ಗಳು ಬರೋವಿದಾವಂತೆ. ಇಲ್ಲಿ ನೋಡ್ಬೋದು, ಕುದುರೆ ಎಲ್ಲ ಬಂದಿದ್ದಾವೆ. ನೀವು ಕುದುರೆನ ಹಚ್ಚೇ ವರ್ಷ ನೋಡಿದ್ರಿ ನಮ್ಮ ಹಿಂದೂ ಮಹಾಗಣಪತಿ ಪೆಂಡಲಲ್ಲಿ, ಆದರೆ ಈ ವರ್ಷ ಮತ್ತೆ ಕುದುರೆಗಳು ಎಂಟ್ರಿ ಕೊಟ್ಟಿದ್ದಾವೆ. ಇದರ ಜೊತೆಗೆ ಅಲ್ಲಿ ಆನೆ ಕೂಡ ಇದ್ದಾವೆ. ಆನೆ ಒಂದು ತೋರಿಸಿ ನಿಮ್ಮ ಮೇನ್ ಮ್ಯಾಟ್ರಿಗೆ ಬರ್ತೀನಿ, ಬನ್ನಿ. ಗೈಸ್, ಇವಾಗ ಏನು ನೋಡ್ತಿದ್ದಾರೋ, ನಮ್ಮ ಚಿತ್ರದುರ್ಗಕ್ಕೆ ಆನೆಗಳು ಎಂಟ್ರಿ ಕೊಟ್ಟಿದ್ದಾವೆ ಇವಾಗ. ಇವು ಇನ್ನೂ ನಮ್ಮ ಹಿಂದೂ ಮಹಾಗಣಪತಿಯ ಪೆಂಡಲ್ ಗಣಪತಿ ಒಳಗೆ ಬರುತ್ತೋ ಏನು ಹೊರಗಡೆ ಬರುತ್ತೋ ಇನ್ನೂ ಗೊತ್ತಿಲ್ಲ. ಇದ್ರ ಮಾಹಿತಿ ಗೊತ್ತಿಲ್ಲ. ಇನ್ನೂ ಡೇ ಬೈ ಡೇ ಫುಲ್ ವರ್ಕಿಂಗ್ ಯಾವ ರೀತಿ ಪ್ರೊಸೆಸಿಂಗ್ ಆಗುತ್ತೋ ಅದ್ರ ಮೇಲೆ ಒಂದು ಡಿಪೆಂಡ್ ಆಗುತ್ತೆ ಏನು ಆನೆಗಳು ಯಾವ ಸೈಡ್ ಬರುತ್ತೆ ಅಂತಂದು. ಸೊ ಇವು ಸುಮಾರು ದೊಡ್ಡ ಆನೆಗಳು, ನೀವು ನೋಡ್ಬೋದು, ನನಗಿಂತ ದೊಡ್ಡ ಆನೆಗಳಿದ್ದಾವೆ. ಮತ್ತು ಇದಕ್ಕೆ ಮತ್ತೆ ಸಿಂಹ ಬಂದಿದೆ. ಸಿಂಹದ ಕೂಡ ಅಲ್ಲೆಲ್ಲ ಸಿಂಹಗಳು ಇದ್ದಾವೆ. ಐಟಮ್ಗಳು ಇನ್ನೂ ಸುಮಾರು ಒಂದು 4ರಿಂದ 5 ಟ್ರಿಪ್ಪು ಐಟಮ್ಗಳು ಬರ್ತಾವಂತೆ ಇನ್ನು ಅವ್ರು ಹೇಳಿದ್ರು. ಸೊ ಹಂಗಾಗಿ ನೀವು ಇವಾಗ ಏನು ನೋಡ್ತಿದ್ದೀರೋ, ಇದು ಎಂಟ್ರೆನ್ಸಿಂದ ಇಲ್ಲಿ ಬಂದರೆ ಇಲ್ಲೇ ಗಣಪತಿ ಕೂರೋದು. ಈ ವರ್ಷ ದಿಕ್ಕು ಚೇಂಜ್ ಆಗಿದೆ. ಉತ್ತರಾಭಿಮುಖದಲ್ಲಿ ಈ ವರ್ಷ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗ್ತಿದೆ. ಈಗ ಮೇನ್ ಮ್ಯಾಟ್ರಿಗೆ ಬರ್ತೀನಿ. ಪ್ರತಿಷ್ಠಾಪನೆ ಯಾವತ್ತು ಅಂತ ಕೇಳ್ತಿದ್ರಿ, ಅದರ ಒಂದು ಮಾಹಿತಿನ ಇನ್ನೊಂದು 2ರಿಂದ 3 ದಿನದೊಳಗೆ ನಿಮಗೆ ಅಪ್ಡೇಟ್ ಕೊಡ್ತಿದ್ದೀನಿ. ವರ್ಷದಂತೆ ಅಲ್ಲಿ ಮಾದರಚನೆ ಸ್ವಾಮೀಜಿ ಗುರುಪೀಠಕ್ಕೆ ಹೋಗಿ ಬರುತ್ತೋ ಇಲ್ಲ ಡೈರೆಕ್ಟ್ ಬರುತ್ತೋ ಏನು, ಇದರ ಎಲ್ಲ ಮಾಹಿತಿನ ಇನ್ನು ಕೆಲವೇ ದಿನದಲ್ಲಿ ನಿಮಗೆ ಅಪ್ಡೇಟ್ ಬರುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೇನೆ. ಧನ್ಯವಾದಗಳು.